ಬೆನ್ನು ನೋವು ಅಂದ್ರೆ ಲೋಯರ್ ಬ್ಯಾಕ್ ಪೇನ್ಗೆ ಯಾವ್ದೆಲ್ಲ ಆಸನ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗಿನ ಲೈಫ್ ಸ್ಟೈಲ್ ಅಂದ್ರೆ ಎಲ್ಲರೂ ಕುತ್ಕೊಂಡೇ ಕೆಲಸ ಮಾಡೋದಾಗ್ಲಿ, ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಯಾವುದೇ ರೀತಿ ವ್ಯಾಯಾಮ ಮಾಡೋದಿಲ್ಲ, ನಡಿಗೆ ಇಲ್ಲ. ಹಾಗಾಗಿ ಬೆನ್ನು ನೋವು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಾಗಿ ಈ ಬೆನ್ನು ನೋವಿಗೆ ಯಾವ್ದೆಲ್ಲ ಆಸನ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಬೆನ್ ಮೇಲ್ ಮಲ್ಕೊಳ್ಳಿ. ನೇರವಾಗಿ ಮಲ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಅಂಗ ನೆಲಕ್ಕೆ ತಾಗಿರ್ಬೇಕು. ಕೈಯನ್ನು ಹೀಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಆದಷ್ಟು ಕಿವಿಗೆ ನಿಮ್ಮ ತೋಳು ಟಚ್ ಆಗೋ ರೀತಿ ಇಟ್ಕೊಳ್ಳಿ. ಎಡಗಾಲನ್ನು ಮಡಚಿ ಬಲಗಾಲನ್ನು 90 ಡಿಗ್ರೀಸ್ಗೆ ಈ ತರ ಎತ್ತಬೇಕು. ಬೆರಳುಗಳು ನಿಮ್ಮ ಕಡೆಗೆ ಚಾಚಿರ್ಲಿ. ಹೀಗೆ ಸ್ಟ್ರೆಚ್ ಮಾಡಿದಾಗ ಯಾವ ಮಸಲ್ ಗ್ರೂಪ್ ಮೇಲೆ ಸ್ಟ್ರೆಚ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ. ನೋಡಿ, ಈ ಪಾರ್ಟ್ ಕಾಫ್ ಮಸಲ್ ಅಂದ್ರೆ ಮೀನ್ ಕಂಡ ಫುಲ್ ಸ್ಟ್ರೆಚ್ ಆಗ್ಬೇಕು. ಆದಷ್ಟು ಈ ಬೆರಳುಗಳು ಒಳಭಾಗಕ್ಕೆ ಸ್ಟ್ರೆಚ್ ಆಗ್ಲಿ. ಕೆಲವ್ರಿಗೆ 90 ಡಿಗ್ರಿ ಆಗಲ್ಲ ಅಂತವ್ರು ಇಷ್ಟಾದ್ರೂ ಸ್ಟ್ರೆಚ್ ಮಾಡಿ ಅಥವಾ ಇಷ್ಟು ಸ್ಟ್ರೆಚ್ ಮಾಡಿ. ಆದ್ರೆ ಮಂಡಿ ಭಾಗ ಸ್ಟ್ರೇಟ್ ಆಗಿರ್ಲಿ. ದ್ವಿ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ರಿಲ್ಯಾಕ್ಸ್. ಈಗ ಬಲಗಾಲನ್ನು ಈ ತರ ಮಡಚಿ ಎಡಗಾಲು ಸ್ಟ್ರೆಚ್ ಮಾಡಿ. ಏಕ ದ್ವಿ ತ್ರೀಣಿ ಚತ್ವಾರಿ ಷಟ್ ಸಪ್ತ ಅಷ್ಟ ನವ ದಶ. ರಿಲ್ಯಾಕ್ಸ್. ಈಗ ಮತ್ತೊಮ್ಮೆ ಮಾಡೋಣ. ಸ್ಟ್ರೆಚ್. ಉಸಿರಾಟ ನಾರ್ಮಲ್ ಆಗಿರ್ಲಿ. ರಿಲ್ಯಾಕ್ಸ್. ಈಗ ಬಲಗಾಲನ್ನು ಮಡಚಿ ಸ್ಟ್ರೆಚ್ ಮಾಡಿ. ನೀಟಾಗಿ ನಿಮ್ಮ ಮೀನ್ ಕಂಡ ಸ್ಟ್ರೆಚ್ ಆಗ್ಬೇಕು. ಫೀಲ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ಏಕಪವನ ಮುಕ್ತಾಸನ ಮಾಡೋಣ. ಮತ್ತೆ ಬಲಗಾಲನ್ನು ಮಡಚಿ ನಿಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ಬಲಗಾಲನ್ನು ಆದಷ್ಟು ನಿಮ್ಮ ಎದೆ ಭಾಗಕ್ಕೆ ಎಳ್ಕೊಳ್ಳಿ. ಮತ್ತೆ ಬೆರಳು ನಿಮ್ಮ ಕಡೆಗೆ ಎಳ್ಕೋಬೇಕಾಗತ್ತೆ. ಚೆನ್ನಾಗಿ ಆದಷ್ಟು ನಿಮ್ಮ ಎದೆ ಭಾಗಕ್ಕೆ ಎಳ್ಕೊಳ್ಳಿ. ಇದರಿಂದ ನಿಮ್ಮ ಕೋರ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಹಿಪ್ ಮಸಲ್ ಮತ್ತು ಸೊಂಟ ಭಾಗ ನೆಲದಿಂದ ಮೇಲೆ ಏಳ್ಬಾರ್ದು, ನೆಲಕ್ಕೆ ತಾಗಿರ್ಬೇಕು. ರಿಲ್ಯಾಕ್ಸ್. ಈಗ ಎಡಗಾಲು ಆದಷ್ಟು ನಿಮ್ಮ ಎದೆ ಭಾಗ ಕೇಳ್ಕೊಳ್ಳಿ. ಕೈ ಇಂಟರ್ಲಾಕ್ ಆಗಿರ್ಲಿ. ರಿಲ್ಯಾಕ್ಸ್. ಮತ್ತೊಮ್ಮೆ ಮಾಡೋಣ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ನಿಮ್ಮ ಎಡಗಾಲನ್ನು ಮಡಚಿ ಬಲಗಾಲನ್ನು ಎಡಗಾಲಿನ ಮೇಲೆ ಈ ತರ ಕ್ರಾಸ್ ರೀತಿಯಲ್ಲಿ ಒಂದ್ರ ಮೇಲೆ ಒಂದು ಇಡಬೇಕು. ನಿಮ್ಮ ಎಡಗೈಯಿಂದ ಹೀಗೆ ಎಳ್ಕೊಳ್ಳಿ. ನೋಡಿ, ಹೀಗೆ ಎಳ್ಕೊಂಡು ಬಲಗೈಯನ್ನು ಚಾಚ್ಬಿಟ್ಟು ಬಲಗೈಯನ್ನು ನೋಡ್ಬೇಕಾಗತ್ತೆ. ಆದಷ್ಟು ಟ್ವಿಸ್ಟ್ ಮಾಡಿ. ನಿಮ್ಮ ಸೊಂಟದ ಭಾಗ ಚೆನ್ನಾಗಿ ಟ್ವಿಸ್ಟ್ ಆಗುತ್ತೆ. ರಿಲ್ಯಾಕ್ಸ್. ಈಗ ಎಡಗಾಲನ್ನು ಬಲಗಾಲಿನ ಮೇಲೆ ಹಾಕೊಳ್ಳಿ. ನೋಡಿ, ಆಂಕಲ್ ಟಚ್ ಆಗ್ಬೇಕು. ಆ ರೀತಿಯಲ್ಲಿ ಹೀಗೆ ಎಳ್ಕೊಳ್ಳಿ.
ನಿಮ್ಮ ಎಡಗೈಯನ್ನು ನೇರವಾಗಿ ಶೋಲ್ಡರ್ ಲೆವೆಲ್ಗೆ ಚಾಚಬೇಕು. ಮತ್ತೆ ನೀವು ನಿಮ್ಮ ಎಡಗೈಯನ್ನು ನೋಡಬೇಕು. ಉಸಿರಾಟ ಸಾಧಾರಣವಾಗಿರ್ಲಿ. ಇನ್ನೊಮ್ಮೆ ಮಾಡೋಣ. ನೋಡಿ, ಬಲಗಾಲನ್ನು ಎಡಗಾಲಿನ ಮೇಲೆ ಹಾಕೊಳ್ಳಿ. ಎಡಗೈಯಿಂದ ನಿಮ್ಮ ಮಂಡಿಯನ್ನು ನಿಮ್ಮ ಎಡ ಕಡೆಗೆ ತಿರುಗಿಸ್ಕೊಳ್ಳಿ. ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಅರ್ಧ ಪದ್ಮಾಸನ ಮಾಡೋಣ. ಮಲ್ಕೊಂಡು ನಿಮ್ಮ ಬಲಗಾಲನ್ನು ಎಡಗಾಲಿನ ಮೇಲೆ ಈ ರೀತಿ ಹಾಕೊಳ್ಳಿ. ಎಡಗೈಯಿಂದ ಪಾದವನ್ನು ನಿಮ್ ಕಡೆಗೆ ಎಳ್ಕೋಬೇಕು. ಮಂಡಿಯನ್ನು ಬಲಗೈಯಿಂದ ಹಿಂದಕ್ಕೆ ತಳ್ಳಬೇಕು. ನೋಡಿ, ಹೀಗೆ ತಳ್ಳಿ. ಹೀಗ್ ಮಾಡಿದಾಗ ನಿಮ್ಗೆ ಈ ಮಸಲ್ ಸ್ಟ್ರೆಚ್ ಆಗುತ್ತೆ, ಕೋರ್ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಹಾಗೂ ಸೊಂಟದ ಭಾಗನೂ ಸ್ಟ್ರೆಚ್ ಆಗುತ್ತೆ. ಆದಷ್ಟು ಬೆನ್ನು ನೋವು, ಲೋಯರ್ ಬ್ಯಾಕ್ ಪೇನ್ ರಿಲೀಫ್ ಆಗುತ್ತೆ. ರಿಲ್ಯಾಕ್ಸ್. ಮತ್ತೆ ಎಡಗಾಲನ್ನು ಬಲಗಾಲಿನ ಮೇಲೆ ಹಾಕಿ ಪಾದವನ್ನು ಬಲಗೈಯಿಂದ ಎಳ್ಕೊಳ್ಳಿ. ಮಂಡಿಯನ್ನು ಎಡಗೈಯಿಂದ ಹಿಂದಕ್ಕೆ ನೂಕ್ಬೇಕು. ಎಷ್ಟಾಗುತ್ತೋ ಅಷ್ಟು ನೂಕಿ ಈ ಕಡೆಯಿಂದ ಎಳ್ಕೋಬೇಕಾಗತ್ತೆ. ನೀಟಾಗಿ ಸ್ಟ್ರೆಚ್ ಆಗ್ಬೇಕು. ರಿಲ್ಯಾಕ್ಸ್. ಇನ್ನೊಂದ್ಸಲ ಮಾಡೋಣ. ಆದಷ್ಟು ನಿಮ್ಮ ದೇಹ ನೆಲಕ್ಕೆ ತಾಕಿರ್ಲಿ. ಬೆನ್ನು ಭಾಗ, ಹಿಪ್ ಮಸಲ್ ಎಲ್ಲ ನೆಲಕ್ಕೆ ತಾಗಿರ್ಬೇಕು. ರಿಲ್ಯಾಕ್ಸ್. ಎಡಗಾಲು. ರಿಲ್ಯಾಕ್ಸ್. ಅವಾಗ್ಲೇ ನಾವು ಏಕಪವನ ಮುಕ್ತಾಸನ ಮಾಡಿದ್ವಿ. ಈಗ ಎರಡು ಕಾಲಿಂದ ಮಾಡೋಣ ಪೂರ್ಣ ಪವನ ಮುಕ್ತಾಸನ. ನೋಡಿ, ಕೈನ ಇಂಟರ್ಲಾಕ್ ಮಾಡ್ಕೊಳ್ಳಿ. ಎರಡು ಕಾಲು ಹೀಗೆ ಜೋಡಿಸ್ಕೊಂಡು ಆದಷ್ಟು ನಿಮ್ಮ ಎದೆ ಭಾಗಕ್ಕೆ ಎಳ್ಕೊಳ್ಳಿ. ನೆಕ್ ಪೇನ್ ಏನು ಇಲ್ಲದೆ ಇರೋರು ನೀವು ನಿಮ್ಮ ಕತ್ತನ್ನು ಮಂಡಿಗೆ ತಾಗಿಸುವಂತೆ ನೋಡ್ಕೋಬಹುದು. ನೋಡಿ, ಹೀಗೆ ರಿಲ್ಯಾಕ್ಸ್. ಇನ್ನೊಮ್ಮೆ ಮಾಡೋಣ. ಚೆನ್ನಾಗಿ ಕೈನ ಇಂಟರ್ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಎದೆ ಭಾಗ ಕೇಳ್ಕೊಳ್ಳಿ. ರಿಲ್ಯಾಕ್ಸ್. ಇನ್ನೊಮ್ಮೆ. ರಿಲ್ಯಾಕ್ಸ್. ಈಗ ಸೇತು ಬಂದಾಸನ ಮಾಡೋಣ. ನೋಡಿ, ಹೀಗೆ ಕಾಲು 2 ಅಡಿ ದೂರ ಇರಲಿ. ನಿಮ್ಮ ಪಾದಗಳು ನೆಲಕ್ಕೆ ನೀಟಾಗಿ ಚಾಚಿರ್ಲಿ. ಕೈಗಳು ಆಗೋರು ನಿಮ್ಮ ಹಿಂಬಡಿಯನ್ನು ಹಿಡ್ಕೋಬಹುದು. ಆಗಲ್ಲ ಅನ್ನೋರು ನಿಮ್ಮ ಕಾಲತ್ರ ಹೀಗೆ ಇಟ್ಕೊಳ್ಳಿ. ಸೊ ಇನ್ಹೇಲ್ ಮಾಡುತ್ತಾ ನಿಮ್ಮ ಬೆನ್ನನ್ನು ಮೇಲೆ ಕೆತ್ತಬೇಕು. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್ ಮಾಡುವಾಗ ನಿಮ್ಮ ಹೊಟ್ಟೆ ಭಾಗ ಉಬ್ಬುತ್ತೆ. ಹಾಗಾಗಿ ನೀವು ಆದಷ್ಟು ಮೇಲೆ ನಿಮ್ಮ ಬೆನ್ನನ್ನು ಎತ್ತಬೇಕಾಗುತ್ತೆ. ಇನ್ಹೇಲ್, ಎಕ್ಸೇಲ್. ನೋಡಿ, ಆದವ್ರು ಈ ತರ ಮಂಡಿ ಹಿಡ್ಕೊಂಡು ಮಾಡ್ಬೋದು. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್. ನೋಡಿ, ಹೀಗೆ ಮಾಡಿದಾಗ ನಿಮ್ಮ ಕೋರ್ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಬೆನ್ನು ಸ್ಟಿಫ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಒಂದು 10 ಸೆಕೆಂಡ್ ಇರೋದಕ್ಕೆ ಪ್ರಯತ್ನ ಪಡಿ. ಎಕ್ಸೇಲ್.
ರಿಲ್ಯಾಕ್ಸ್. ಮುಂದಿನ ಆಸನ ಮಾಡೋಣ. ಈಗ ಇದಕ್ಕೆ ಕುತ್ಕೋಬೇಕಾಗತ್ತೆ. ವಜ್ರಾಸನದಲ್ಲಿ ಕುತ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ, ಸಾಧಾರಣವಾಗಿ ಉಸಿರಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಈಗ ಮಾರ್ಜಾಲಾಸನ ಮಾಡೋಣ. ಈಗ ವಜ್ರಾಸನದಲ್ಲಿ ಕುತ್ಕೊಳ್ಳಿ. ವಜ್ರಾಸನದಲ್ಲಿ ಕುತ್ಕೊಂಡು 2-3 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಾಧಾರಣ ಉಸಿರಾಡಿ. ಈಗ ಮಾರ್ಜಾಲಾಸನ ಮಾಡೋಣ. ನೋಡಿ, ಕೈಗಳನ್ನು ಹೀಗೆ ಮುಂದಕ್ಕೆ ಚಾಚಬೇಕು. ಹೀಗೆ ಚಾಚಿ ಕಾಲನ್ನು 1 ಅಡಿ ದೂರ ಇಡಬೇಕು. ಹೀಗೆ ಇನ್ಹೇಲ್ ಮಾಡುತ್ತಾ ನಿಮ್ಮ ಬೆನ್ನುಗಳನ್ನು ಒಳಗೆ ತಗೊಂಡು ಹೋಗ್ಬೇಕು. ಇನ್ಹೇಲ್, ಎಕ್ಸೇಲ್. ಎಕ್ಸೇಲ್ ಮಾಡುತ್ತಾ ನೀವು ಬೆನ್ನನ್ನು ಆದಷ್ಟು ಮೇಲೆ ಕೆತ್ತಿ. ಇನ್ಹೇಲ್, ಎಕ್ಸೇಲ್. Inhale. Exhale. ಉಸಿರನ್ನು ಯಾವುದೇ ಕಾರಣ ಹಿಡಿಬಾರ್ದು. Inhale. Exhale. ರಿಲ್ಯಾಕ್ಸ್. ಸೊ ವೀಕ್ಷಕರೇ, ಹೀಗೆ ಬೆನ್ನು ನೋವಿಗೆ ನೀವು ಈ ಆಸನಗಳನ್ನು ಪ್ರತಿನಿತ್ಯ ಮಾಡ್ಕೊಂಡು ಬರೋದ್ರಿಂದ ನೀವು ಸಾಕಷ್ಟು ನಿಮ್ಮ ತೊಂದರೆಗಳನ್ನು ದೂರ ಮಾಡ್ಬೋದು. ಆದ್ರೆ ನೀವು 1 ದಿನ 2 ದಿನ ಮಾಡ್ಬಿಟ್ಟು ಬೆನ್ನು ಹೋಗಿದ ತಕ್ಷಣ ಬಿಟ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಪ್ರತಿನಿತ್ಯ ನೀವು 10 ರಿಂದ 15 ನಿಮಿಷ ಈ ಆಸನಗಳನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಬಹುದು. ನಮಸ್ಕಾರ ವೀಕ್ಷಕರೇ.